ನಮಸ್ಕಾರ ವೀಕ್ಷಕರೇ, ರಂಗಭೂಮಿ ನ್ಯೂಸ್ ಕರ್ನಾಟಕಕ್ಕೆ ಸ್ವಾಗತ. ನಾನು ಋಷಿಕಾನ. ರಂಗಭೂಮಿ ಪ್ರೇಮಿಗಳಿಗೆ ಹಬ್ಬದ ಸಂಭ್ರಮ ನೀಡಿದ ವಿಶೇಷ ಕಾರ್ಯಕ್ರಮವೊಂದು ಬೆಳಗಾವಿ ನಗರದಲ್ಲಿ ಯಶಸ್ವಿಯಾಗಿ ನೆರವೇರಿದೆ. ಬೆಳಗಾವಿಯಲ್ಲಿ ಧರ್ಮಚಕ್ರ ಮಹೋತ್ಸವದ ಅಂಗವಾಗಿ ವೀರರಾಣಿ ಅಬ್ಬಕ್ಕ ದೊಡ್ಡಾಟ ಭರ್ಜರಿ ಯಶಸ್ಸು ಕಂಡಿದೆ. ಜಿಕೆ ಕಲಾವಿದರ ಈ ಐತಿಹಾಸಿಕ ಪ್ರದರ್ಶನ ಸಾವಿರಾರು ಜನರನ್ನು ಮೆಚ್ಚಿಸಿದೆ. 26/4/2026 ಬೆಳಗಾವಿ ನಗರದ ಕಮಲ ಬಸದಿಯಲ್ಲಿ ನಡೆದ ಶ್ರೀ ಧರ್ಮಚಕ್ರ ಆರಾಧನಾ ಮಹೋತ್ಸವದ ಪವಿತ್ರ ಸಂದರ್ಭದಲ್ಲಿ ಹುಬ್ಬಳ್ಳಿಯ ಜಿಕೆ ಕಲಾವಿದರ ತಂಡವು ಪ್ರಸ್ತುತಪಡಿಸಿದ ವೀರರಾಣಿ ಅಬ್ಬಕ್ಕ ದೊಡ್ಡಾಟ ಪ್ರದರ್ಶನವು ಅಪಾರ ಜನಸ್ತೋಮದ ಸಮ್ಮುಖದಲ್ಲಿ ಭರ್ಜರಿ ಯಶಸ್ಸು ಕಂಡಿತು. ಶ್ರೀ ರಮೇಶ ಕರಬಸಮ್ಮನವರ ಅವರ ನಿರ್ದೇಶನದಲ್ಲಿ ಡಾಕ್ಟರ್ ಹಜರೇಸಾಬ್ ನದಾಫ್ ಅವರ ಕಥಾ ರಚನೆ ಹಾಗೂ ಶ್ರೀ ಬೀರೇಶ್ ತಳ್ಳಿಕೆರೆಯವರ ಸಂಯೋಜನೆಯಲ್ಲಿ ಈ ಅದ್ಭುತ ಪ್ರದರ್ಶನ ಮೂಡಿಬಂದಿತು. ಐತಿಹಾಸಿಕತೆ ಮತ್ತು ದೇಶಭಕ್ತಿಯ ಭಾವನೆಯನ್ನು ಹೊತ್ತ ಈ ದೊಡ್ಡಾಟವು ಪ್ರೇಕ್ಷಕರ ಮನಗೆದ್ದು ಅಪಾರ ಮೆಚ್ಚುಗೆಗೆ ಪಾತ್ರವಾಯಿತು. ವೀರರಾಣಿ ಅಬ್ಬಕ್ಕನ ಪಾತ್ರದ ಶೌರ್ಯಮಯ ಅಭಿನಯದ ಜೊತೆಗೆ ಇತರ ಪಾತ್ರಗಳ ಅಭಿನಯವು ಮನಸೂರೆಗೊಂಡು ಪ್ರೇಕ್ಷಕರನ್ನು ರಂಜಿಸಿತು. ಕಲಾವಿದರ ಅಭಿವ್ಯಕ್ತಿ, ಸಂಭಾಷಣೆ ಹಾಗೂ ಭಾವಪೂರ್ಣ ನಿರೂಪಣೆ ವಿಶೇಷವಾಗಿ ಗಮನ ಸೆಳೆಯಿತು. ಕಾರ್ಯಕ್ರಮದಲ್ಲಿ ವಿನೋದ ದೊಡ್ಡಣ್ಣನವರ, ಪ್ರಮೋದ್ ಬೋರಣ್ಣನವರ, ವರುಣ ಪಂಜಿ ಹಾಗೂ ಸಿಪಿಐ ಜೆಎಂ ಕಾಲಿಮಿರ್ಚಿ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದು ಕಲಾವಿದರನ್ನು ಹುರಿದುಂಬಿಸಿ ಕಾರ್ಯಕ್ರಮಕ್ಕೆ ಇನ್ನಷ್ಟು ಕಂಗೊಳನ್ನು ತಂದರು. ಇನ್ನೊಂದೆಡೆ ವೈಭವಮಯ ವೇಷಭೂಷಣ, ಸಂಗೀತ ಹಾಗೂ ವೇದಿಕೆ ವಿನ್ಯಾಸವು ಪ್ರದರ್ಶನಕ್ಕೆ ವಿಶೇಷ ಮೆರುಗು ನೀಡಿತು. ಸಾವಿರಾರು ಕಲಾಭಿಮಾನಿಗಳ ಸಮ್ಮುಖದಲ್ಲಿ ನಡೆದ ಈ ಕಾರ್ಯಕ್ರಮವು ಯಶಸ್ವಿಯಾಗಿ ನೆರವೇರಿತು. ಜಿಕೆ ಕಲಾವಿದರು ಹುಬ್ಬಳ್ಳಿ ತಂಡವು ತಮ್ಮ ಶ್ರಮ, ಸಮರ್ಪಣೆ ಮತ್ತು ಕಲಾ ಪ್ರತಿಭೆಯಿಂದ ದೊಡ್ಡಾಟ ಕಲೆಯ ವೈಭವವನ್ನು ಮತ್ತೊಮ್ಮೆ ಜನರ ಮನಸ್ಸಿನಲ್ಲಿ ಮೆರೆದಿದೆ ಎಂದು ಕರ್ನಾಟಕ ರಾಜ್ಯ ಬಯಲಾಟ ಕಲಾವಿದರ ಸಂಘದ ರಾಜ್ಯಾಧ್ಯಕ್ಷರಾದ ವಿಶ್ವನಾಥ ಸಾಹುಕಾರ ತಿಳಿಸಿದರು. ಇದಾಗಿತ್ತು ಈ ಕ್ಷಣದ ರಂಗಭೂಮಿ ಕರ್ನಾಟಕ ನ್ಯೂಸ್. ನಮಸ್ಕಾರ.